ಸ್ನೇಹಿತರೆ, ನೆನ್ನೆ ಒಂದು ಮದುವೆಗೆ ಹೋಗಿದ್ವಿ ನಾವು ನಮ್ಮ ತಾಯಿ. ಊಟ ಸಾಲಲ್ಲಿ ಕೂತಾಗ ಒಂದು ಇನ್ಸಿಡೆಂಟ್ ನಡೀತು. ಏನಂದರೆ, ಒಬ್ರು ಅಂಕಲ್ ಕೂತಿದ್ದಾರೆ, ಏನೊಂದು 45-50 ವರ್ಷ ಇರಬೇಕು. ಅವ್ರಿಗೇನಂದರೆ ಶುಗರ್ ಇದೆ, ಬಟ್ ಅವರು ಮಾತ್ರೆ ನುಂಗಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಹೆಸಿಟೇಟ್ ಅಂದರೆ, ಆ ಕಡೆ ನೋಡೋದು ಈ ಕಡೆ ನೋಡೋದು, ನುಂಗ್ಲಾ ಬೇಡವಾ ಅಂತ. ನಾನು ಅವ್ರಿಗೆ ಕೇಳಿದೆ, ಸರ್ ಯಾಕೆ ಆ ಥರ ಮಾಡ್ತಾಯಿದ್ದೀರಾ? ಶುಗರ್ ಮಾತ್ರ ಕಣಪ್ಪ, ನುಂಗಬೇಕು. ಸರ್ ನುಂಗಿ, ಅದಕ್ಕೆ ಯಾಕೆ ನೀವು ಅಷ್ಟೊಂದು ಆಲೋಚನೆ ಮಾಡ್ತಿದ್ದೀರಾ, ಮುಜುಗರ ಪಡ್ತಿದ್ದೀರಾ? ನಮ್ಮ ಎದುರುಗಡೆ ನಮ್ಮ ರಿಲೇಟಿವ್ಸ್ ಇದ್ದಾರೆ ಕಣಪ್ಪ, ಏನು ಅನ್ಕೊತಾರೋ ಅಂದರು. ನಾನು ಅವ್ರಿಗೆ ಹೇಳಿದೆ, ಸರ್ ರಿಲೇಟಿವ್ಸ್ ಇದ್ರೆ ಏನು, ಫ್ರೆಂಡ್ಸ್ ಇದ್ರೆ ಏನು, ಯಾರಿದ್ರೇನು, ಅದು ನಿಮ್ಮ ಆರೋಗ್ಯ ಸರ್. ಶುಗರ್ ಇಲ್ಲಿ, ಬಿ ಪಿ ಇಲ್ಲಿ. ಸ್ನೇಹಿತರೆ, ಕೆಲವ್ರು ಏನು ಮಾಡ್ತಾರೆ, ಫ್ರೆಂಡ್ ಸರ್ಕಲು, ರಿಲೇಟಿವ್ ಸರ್ಕಲ್ಸು ಯಾರೇ ಆಗಿರ್ಬೋದು, ಹೆಸಿಟೇಟ್ ಮಾಡ್ತಿರ್ತಾರೆ. ಏನಕ್ಕೆ ಅಂದರೆ, ಅವ್ರಿಗೇನಂದ್ರೆ ಏನೋ ಶುಗರು ಬಿ ಪಿ ಇದೆ, ಏನೋ ಇದೆ, ಟ್ಯಾಬ್ಲೆಟ್ ನುಂಗಬೇಕು. ಜನ ಏನು ಅನ್ಕೊತಾರೆ ನೋಡ್ರಿ, ಜನಕ್ಕೋಸ್ಕರ ಬದುಕೋದಾದರೆ ನಾವು ಮಾಡ್ಕೊಂಡಿರೋದು ನಮ್ಮ ಒಂದು ಆಹಾರ ಪದ್ಧತಿ ಅಥವಾ ನಮ್ಮ ಒಂದು ಲಿವಿಂಗ್ ಸ್ಟೇಟಸಲ್ಲಿ ಅಧ್ವಾನ ಮಾಡಿಕೊಂಡು ಶುಗರು ಬಿ ಪಿ ಇರ್ಬೋದು, ಬೇರೆ ಯಾವುದೇ ಕಾಯಿಲೆ ಇರ್ಬೋದು, ಲೋ ಬಿ ಪಿ ಇರ್ಬೋದು, ಐ ಬಿ ಪಿ ಇರ್ಬೋದು, ಬರುತ್ತೆ. ಬಟ್ ಆ್ಯಸ್ ಪರ್ ಡಾಕ್ಟರ್ ಸಜೆಷನ್ನು ನಾವು ಟ್ಯಾಬ್ಲೆಟ್ ತೊಗೋಬೇಕು, ವ್ಯಾಯಾಮ ಮಾಡಬೇಕು ಸೆಕೆಂಡ್ರಿ. ಆದರೆ ಕಂಡವ್ರಿಗೆ ಯಾಕೆ ಎದುರ್ಕೋಬೇಕು ಅಂತ ಟ್ಯಾಬ್ಲೆಟ್ ನುಂಗಕ್ಕೆ. ನಾನು ನೋಡ್ತಾ ಇರ್ತೀನಿ, ಕೆಲವರು ಸ್ಕಿಪ್ ಮಾಡೋದು, ಇಷ್ಟ ಇಲ್ಲ ಅಂದರೂ ಸ್ವೀಟ್ ಹಾಕ್ಸ್ಕೊಂಡು ತಿನ್ನೋದು, ಇಷ್ಟ ಇಲ್ಲ ಅಂದರೂ ಯಾರೋ ಫೋರ್ಸ್ ಮಾಡ್ರು ಅಂತ ಏನೋ ತಿನ್ನೋದು, ಫ್ರೆಂಡ್ಸ್ ಏನೋ ಅನ್ಕೊಂತಾನೆ ನಂಗೆ ಏನೋ ಆಗುತ್ತೆ ಅಂತ. ದಯಮಾಡಿ ಸ್ನೇಹಿತರೆ, ಒಬ್ಬ ಸಾಮಾಜಿಕ ಕಳಕಳಿಯ ಉಳ್ಳ ಒಬ್ಬ ಪ್ರಜೆಯಾಗಿ ಹೇಳೋದೇನೆಂದರೆ, ಸ್ನೇಹಿತರೆ, ಹೆಸಿಟೇಟ್ ಮಾಡಬೇಡಿ, ಮುಜುಗರ ಪಡಬೇಡಿ. ಕಾಯಿಲೆ ಯಾರಪ್ಪನ ಸ್ವತ್ತಲ್ಲ, ಎಲ್ಲವನಿಗೂ ಶುಗರ್ ಬಿ ಪಿ ಬರುತ್ತೆ. ನಮ್ಮ ಭಾರತದಲ್ಲಿ ಬರಲಿಲ್ಲ ಅಂದರೂ ಬಂದೇ ಬರುತ್ತೆ. ಯಾಕಂದರೆ ನಮ್ಮ ಆಹಾರ ಪದ್ಧತಿ ಆ ಥರ ಇದೆ. ದಯಮಾಡಿ ನಿಮಗೆ ಕೊಟ್ಟಿರೋ ಟ್ರೀಟ್ಮೆಂಟ್ ಪ್ರಕಾರ ಯಾರೇ ಇರಲಿ ರೀ, ಪಕ್ಕದಲ್ಲಿ ಹೆಂಡತಿ ಇರಲಿ, ಗಂಡ ಇರಲಿ, ಅಪ್ಪ ಇರಲಿ, ಅಮ್ಮ ಇರಲಿ, ರಿಲೇಟಿವ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ದಯಮಾಡಿ ನಿಮ್ಮ ಪದ್ಧತಿನ ಬಿಡಬೇಡಿ. ಯಾಕಂದರೆ ಹೆಚ್ಚು ಕಮ್ಮಿ ಆದಾಗ ಯಾವ ರಿಲೇಟಿವ್ಸು, ಫ್ರೆಂಡ್ಸು, ಅವರು ದೂರ ಸಂಬಂಧಿ, ಇವರು ಅವರು ಯಾರು ಬರಲ್ಲ. ದಯಮಾಡಿ ಸ್ನೇಹಿತರೆ, ಡಾಕ್ಟ್ರು ಸಜೆಷನ್ನ ತಗೊಳ್ಳಿ, ಜೊತೇಲಿ ಆಹಾರ ಪದ್ಧತಿನೂ ರೂಢಿಸ್ಕೊಂಡ್ರೆ ನಮಗೂ ಒಳ್ಳೆಯದು, ನಮ್ಮ ದೇಹಕ್ಕೂ ಒಳ್ಳೆಯದು. ಇನ್ನೊಂದು ಸ್ವಲ್ಪ ವರ್ಷ ಬದುಕ್ಬೋದು ಅಂತ ಅನಿಸುತ್ತೆ ನಮಗೆ. ಸ್ನೇಹಿತರೆ, ಏನಂತೀರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ?